ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMrCl ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾರು ಕಂಡಕ್ಟ್ ಮಾಡಿರೋದು ಅಂತಂದರೆ ಇಟ್ ವಾಸ್ ಫಾರ್ ಮೇಂಟೆನರ್ಸ್, ದಟ್ ಈಸ್ ಸಿಸ್ಟಮ್ಸ್. ಯಾವಾಗ ಕಂಡಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಇಟ್ ವಾಸ್ ಕಂಡಕ್ಟೆಡ್ ಆನ್ 23rd July 2023. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ದಿ ಕ್ವಶನ್ಸ್ ವಾಸ್ 100 ಇನ್ ನಂಬರ್ ಆ್ಯಂಡ್ ದ ಡ್ಯೂರೇಷನ್ ಈಸ್ 120 minutes. ಸೊ ಈ ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಆ ಕ್ವಶನ್ಸ್ನ ಯಾವ ರೀತಿ ಅಟೆಂಡ್ ಮಾಡೋದು, ಇದನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಆನ್ಸರ್ಸ್ ಅಥವಾ ಕೀ ಆನ್ಸರ್ಸ್ನ ನಾನು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲೇ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿ ನನಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೂವ್ಮೆಂಟ್ ದ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಕಲರ್ ಕೋಡ್ ಫಾರ್ 100 ohm ರೆಸಿಸ್ಟರ್? ಸೊ ನಮ್ಮದು ಕಲರ್ ಕೋಡ್ ಏನು ಬರುತ್ತೆ, B.B. ರಾಯ್ ಆಫ್ ಗ್ರೇಟ್ ಬ್ರಿಟನ್ ಆ್ಯಟ್ ವೆರಿ ಗುಡ್ ವೈಫ್ ಆ್ಯಂಡ್ ಗುಡ್ ಸಿಸ್ಟರ್. ಸೊ ಈ ರೀತಿ ನಾನು ರಿಮೆಂಬರೆನ್ಸ್ ಮಾಡ್ಕೊತೀರಿ. ಸೊ ಫಸ್ಟ್ ಏನು ಒಂದಿದೆ, 1 ಅಂತಿದೆ. ಸೊ ಇಟ್ ಈಸ್ ಬ್ರೌನ್. ಆ್ಯಂಡ್ ನೆಕ್ಸ್ಟ್ 0 ಇದ್ದಿದ್ದ ಇಟ್ ಈಸ್ ಬ್ಲ್ಯಾಕ್. ಆ್ಯಂಡ್ 1 0 ಬೇಕು ತಾನೆ, 1 0 ಬೇಕು ಅಂತ ಹೇಳಿದ್ರೆ 10⁻1 ಅಂತ ಇರಬೇಕು. ಸೊ ಇಟ್ ಈಸ್ ಅಗೈನ್ ಬ್ರೌನ್. ಸೊ ಕಲರ್ ಕೋಡ್ ಏನಿರಬೇಕು, ಬ್ರೌನ್ ಬ್ಲ್ಯಾಕ್ ಬ್ರೌನ್ ಅನ್ನೋದಿರಬೇಕು, ವಿಚ್ ಈಸ್ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಬೇಸಿಕ್ ಕ್ವಶನೇ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಪ್ರೋಸೆಸ್ ಆಫ್ ಆ್ಯಡಿಂಗ್ ಇಂಪ್ಯೂರಿಟೀಸ್ ಟು ದ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್? ಸೊ ಫಾರ್ ಅ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ನಾನೇನಾದರೂ ಡೋಪೆಂಟ್ಸ್ ಏನಾದರೂ ಆ್ಯಡ್ ಮಾಡಿದ್ರೆ ಅಥವಾ ನಾನು ಇಂಪ್ಯೂರಿಟೀಸ್ ಏನಾದರೂ ಆ್ಯಡ್ ಮಾಡಿದ್ರೆ ಅದನ್ನು ಇಂಪ್ಯೂರಿಟೀಸ್ನ ಡೋಪೆಂಟ್ಸ್ ಅಂತ ಕರೀತಾರೆ. ಪ್ರೋಸೆಸ್ನ ಏನಂತ ಕರೀತಾರೆ, ಡೋಪಿಂಗ್ ಅಂತ ಕರೀತಾರೆ. ಆಪ್ಷನ್ ಏನು, ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಈಸ್ ಅ 3-terminal ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್ IC LM320. IC 7912 ಅದರಲ್ಲಿ 3 ನೆಗೆಟಿವ್ ಆಗಿರುತ್ತೆ. LM340ನಲ್ಲಿ ಪಾಸಿಟಿವ್, ಗ್ರೌಂಡ್, ನೆಗೆಟಿವ್. IC 7812ನಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ. ವಾಟ್ ಈಸ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ಡಿಜಿಟಲ್ ರಿಜಿಸ್ಟರ್? ಬೈನರಿ ವ್ಯಾಲ್ಯೂನ ಸ್ಟೋರ್ ಮಾಡ್ತೀರಿ. ದಟ್ ಮೀನ್ಸ್ ವಾಟ್, ಐದರ್ 0 or 1. Either 0 or 1 we are going to store. What are the outcomes? 2 outcomes we'll be having. Option ಯಾವುದು, ಆಪ್ಷನ್ ಸಿ is going to follow. Which value is equals to 1 picofarad? 10⁻³ ಅಂದರೆ ಏನು, ಮಿಲ್ಲಿ. 10⁻⁹ ಅಂದರೆ ಏನು, ನ್ಯಾನೋ. 10⁻⁶ ಅಂದರೆ ಏನು, ಮೈಕ್ರೋ. 10⁻⁻12 ಅಂದರೆ ಏನು, ಪೀಕೋ. ಹಾಗಾದರೆ ಆನ್ಸರ್ ಏನು ಬರುತ್ತೆ, ಪೀಕೋ ಅಂದರೆ ಏನು, 10⁻⁻12 ಅಂತ ಅರ್ಥ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಸೆಕ್ಷನ್ ಇಂಜಿನಿಯರ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ರೆ ಇನಿಷಿಯಲಿ ಕ್ವಶನ್ಸ್ ಸ್ವಲ್ಪ ಈಸಿ ಇತ್ತು, ಅದಾದಮೇಲೆ ಕ್ವಶನ್ಸ್ ತುಂಬ ಡಿಫಿಕಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಅಗೇನ್ ಕ್ವಶನ್ಸ್ ವರ್ ಈಸಿ. ಅಂದರೆ ಏನು, ಡಿಮೋಟಿವೇಟ್ ಆದರೆ ಕಷ್ಟ. ಬಟ್ ಇದರಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಕ್ವಶನ್ಸ್ ಈಸಿ ಇದೆ, ಬಟ್ ಮೇ ಬಿ ಫರ್ದರ್ ಅವ್ರು ಕನ್ಜಸ್ಟ್ ಮಾಡ್ಬೋದು, ಅಂದರೆ ಏನಂತಂದರೆ ಕಾಂಪ್ಲಿಕೇಟ್ ಮಾಡ್ಬೋದು. 6th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ವಿಚ್ ಸರ್ಕ್ಯೂಟ್ಸ್ ರಿಕ್ವೈರ್ ಫ್ಲಿಪ್ ಫ್ಲಾಪ್ಸ್ ಫಾರ್ ದೇರ್ ಆಪರೇಷನ್? ಸೊ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ನ ಏನಂತ ಕರೀತಾರೆ, ಮೆಮೊರಿ ಅಂತ ಕರೀತಾರೆ. ಆಸಿಲೇಟರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಂಟೈರ್ ಡಿಜಿಟಲ್ ಸರ್ಕ್ಯೂಟ್ ನಮಗೇನು ಬೇಕು, ಕ್ಲಾಕ್ ಅನ್ನೋದು ಬೇಕಾಗುತ್ತೆ. ಸೊ ಕ್ಲಾಕ್ ಅನ್ನೋದನ್ನು ನಾವು ಎಲ್ಲಿಂದ ಜನ್ರೇಟ್ ಮಾಡ್ತೀರಿ, ವಿತ್ ದ ಹೆಲ್ಪ್ ಆಫ್ ಆಸಿಲೇಟರ್ಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಜನ್ರೇಟ್ ದ ಕ್ಲಾಕ್ ಪಲ್ಸ್. ಸೊ ಕ್ಲಾಕ್ ಪಲ್ಸಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಆಪರೇಟ್ ದ ಫ್ಲಿಪ್ ಫ್ಲಾಪ್ಸ್. ರೈಟ್. 7th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ವಿಚ್ ಡಿವೈಸ್ ಕನ್ವರ್ಟ್ಸ್ ಡಿಜಿಟಲ್ ಡೇಟಾ ಫ್ರಮ್ ಕಂಪ್ಯೂಟರ್ ಬ್ಯಾಕ್ ಇನ್ ಟು ಅನಲಾಗ್ ಡೇಟಾ ಆ್ಯಂಡ್ ಟ್ರಾನ್ಸ್ಮಿಟ್ಸ್ ಓವರ್ ಅ ಟೆಲಿಫೋನ್ ಲೈನ್? ಯಾವುದು, ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್. ಆಪ್ಷನ್ ಯಾವುದು, ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಟೂಲ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಏರ್ ಸಕ್ಷನ್? ಸಾಲ್ಡ್ರಿಂಗ್ ಐರನ್ ಕೊಟ್ಟಿದ್ದಾರೆ, ಸಾಲ್ಡ್ರಿಂಗ್ ವಿಕ್ ಅಂತ ಕೊಟ್ಟಿದ್ದಾರೆ, ಡಿಸಾಲ್ಡ್ರಿಂಗ್ ಪಂಪ್ ಅಂತ ಕೊಟ್ಟಿದ್ದಾರೆ, ಡಿಸಾಲ್ಡ್ರಿಂಗ್ ಬ್ರೇಡ್ ಅಂತ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್ ಸೋ ಈಸಿಲಿ. ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್. ಲೆಟ್ಸ್ ಸಿ. ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್? ಯಾವೆರಡು ಆಪ್ಷನ್ ನಿಮಗೆ ತುಂಬ ಕನ್ಫ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ವೆದರ್ ಇಟ್ ಈಸ್ 3 × 10⁻10 m/s ಆರ್ 3 × 10⁸ m/s. ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್ ಯೂಸ್ ಟು ಕನ್ವರ್ಟ್ ಫಿಸಿಕಲ್ ಕ್ವಾಂಟಿಟಿ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್? ಟ್ರಾನ್ಸ್ಡ್ಯೂಸರ್ ಡೆಫಿನಿಷನ್ ಏನು? ಫ್ರಮ್ ನಾನ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್. ಈ ಡೆಫಿನಿಷನ್ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳಿರಿ. ಸೊ ಬೇಸ್ಡ್ ಆನ್ ದಿಸ್, ಕ್ಯಾನ್ ವಿ ಆಪ್ಟ್ ಫಾರ್ ಆಪ್ಷನ್ ಬಿ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 11th ಕ್ವಶನ್ ನೋಡಿ, 4G 5G ಎಲ್ಲರ ಬಾಯಿನಲ್ಲೂ ಇದ್ದಿದೆ. LTE ಅಂದರೆ ಡೆಫಿನಿಷನ್ ಕೊಟ್ಟಿದ್ದಾರೆ ಅಷ್ಟೇ, ಸಿಂಪಲ್. ಇಟ್ ಈಸ್ ಅ ಲಾಂಗ್ ಟರ್ಮ್ ಎವಲ್ಯೂಷನ್.
ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಲಾಂಗ್ ಟೆಸ್ಟ್ ಎವಲ್ಯೂಷನ್ ತಪ್ಪು. ಲೋ ಟರ್ಮ್ ಎವಲ್ಯೂಷನ್ ತಪ್ಪು. ಲೇಯರ್ ಟರ್ಮ್ ಎವಲ್ಯೂಷನ್ is also wrong. Which action causes damage to the battery? Trickle charging, overcharging, constant voltage charging, electrolyte level charging. ಸೊ ಇದರಲ್ಲಿ ಬ್ಯಾಟ್ರಿನ ಯಾವುದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ ಅದು ಕ್ವಶನ್ ಕೊಟ್ಟಿದ್ದಾರೆ. 13th ಕ್ವಶನ್ ನೋಡಿ ಏನು ಕೇಳಿದ್ದಾರೆ. ವಿಚ್ ಡಿವೈಸ್ ಕನ್ವರ್ಟ್ಸ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಲೈಟ್ ಎನರ್ಜಿ ಅಂದರೆ ಏನು? ಎಕ್ಸಾಂಪಲ್ ಸೋಲಾರ್ ಎನರ್ಜಿ ಅಂತಲೇ ತಗೊಳ್ಳಿ. ಸೋಲಾರ್ ಎನರ್ಜಿನ ನಾವೇನಾದರೂ ಎಲೆಕ್ಟ್ರಿಕಲ್ ಎನರ್ಜಿಯ ಕನ್ವರ್ಟ್ ಮಾಡಬೇಕಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಫೋಟೋವೋಲ್ಟಾಯಿಕ್ ಸೆಲ್ ಆಲ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸೋಲಾರ್ ಸೆಲ್. ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ಗೋಯಿಂಗ್ ಟು ಫಾಲೋ. ಲೈಟ್ ಎಮಿಟಿಂಗ್ ಡಯೋಡ್ ಏನು ಮಾಡುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ ಟು ಫೋಟೋ ಡಯೋಡ್, ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್ ಕನ್ವರ್ಟ್ ಮಾಡುತ್ತೆ. ಝೀನರ್ ಡಯೋಡ್ ನಾಟ್ ಅಟ್ ಆಲ್ ವ್ಯಾಲಿಡ್. ಕ್ವಶನ್ ಕೇಳೋದಕ್ಕೂ ಮತ್ತು ಆಪ್ಷನ್ಸ್ ಕೊಟ್ಟಿರೋದಕ್ಕೂ ಒಂದಕ್ಕೊಂದು ರಿಲೇಷನ್ನೇ ಇಲ್ಲ. ರೈಟ್. ಆಪ್ಷನ್ ಸಿ ಆ್ಯಂಡ್ ಡಿ ಯು ಕ್ಯಾನ್ ಎಲಿಮಿನೇಟ್ ಸೋ ಈಸಿಲಿ. ವಾಟ್ ಈಸ್ ದ ಯೂಸ್ ಆಫ್ ರೆಸಿಸ್ಟೆನ್ಸ್ ಐಗ್ರೋಮೀಟರ್? ಸೊ 14th ಕ್ವಶನ್ ನೋಡಿ ಏನಂತ ಕೊಟ್ಟಿದ್ದಾರೆ. ಟು ಮೆಷರ್ ಲೈಟ್ ಇಂಟೆನ್ಸಿಟಿ, ಟು ಮೆಷರ್ ಟೆಂಪರೇಚರ್, ಟು ಮೆಷರ್ ಹ್ಯೂಮಿಡಿಟಿ ಆ್ಯಂಡ್ ಟು ಮೆಷರ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ದ ರೆಸಿಸ್ಟೆನ್ಸ್ ಐಗ್ರೋಮೀಟರ್ ಈಸ್ ಯೂಸ್ ಟು ಮೆಷರ್ ಏನು? ಹ್ಯೂಮಿಡಿಟಿ. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ವಿಡಿಯೋ ಫಾರ್ಮ್ಯಾಟ್ ಈಸ್ ಯೂಸ್ಡ್ ಇನ್ ಮಲ್ಟಿಮೀಡಿಯಾ? MP3 format, yes, we can use. MP4 is also possible. Then AVI format is possible. Then MPG format is also possible. Then WMV format is also possible and many. So option ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ is going to follow. Which configuration of transistor amplifier is used commonly in electronic equipments or electronic circuits ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಕಾಮನ್ ಬೇಸ್ ಕಾನ್ಫಿಗರೇಷನ್, ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್, ಎಮಿಟರ್ ಫಾಲೋವರ್ ಕಾನ್ಫಿಗರೇಷನ್ ಅಂತ ಕೊಟ್ಟಿದ್ದಾರೆ. ಕಾಮನ್ ಬೇಸ್ ಕಾನ್ಫಿಗರೇಷನ್ ಎಲ್ಲಿ ಯೂಸ್ ಮಾಡ್ತಾರೆ? ಕರೆಂಟ್ ಬಫರ್ಸಲ್ಲಿ. ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ವೋಲ್ಟೇಜ್ ಬಫರ್ಸಲ್ಲಿ ಯೂಸ್ ಮಾಡ್ತಾರೆ. ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಎಲ್ಲಿ ಯೂಸ್ ಮಾಡ್ತಾರೆ? ಆಂಪ್ಲಿಫೈರ್ ಡಿಸೈನಲ್ಲೆಲ್ಲ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ನೇ ಯೂಸ್ ಮಾಡ್ತಾರೆ. ಯಾಕೆ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಯೂಸ್ ಮಾಡೋದಿಲ್ಲ? ವೋಲ್ಟೇಜ್ ಗೇನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1. ಯಾಕೆ ಕಾಮನ್ ಬೇಸ್ ಕಾನ್ಫಿಗರೇಷನ್ ಯೂಸ್ ಮಾಡೋದಿಲ್ಲ? ಇಂಪಿಡೆನ್ಸ್ ಮಿಸ್ ಮ್ಯಾಚ್. ಆ ಕಾರಣದಿಂದ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಫಾರ್ ಆಂಪ್ಲಿಫಿಕೇಶನ್ ಪರ್ಪಸ್. ಕಾಮನ್ ಬೇಸ್ದು ವೋಲ್ಟೇಜ್ ಗೇನ್ ಈಸ್ ಮೋರ್ ವೆನ್ ಕಂಪೇರ್ ಟು ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ಬಟ್ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಂದರೆ ಇನ್ಪುಟ್ ಇಂಪಿಡೆನ್ಸ್ ಕಡಿಮೆ ಇರುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರುತ್ತೆ. ನಮಗೆ ಉಲ್ಟಾ ಬೇಕು. ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಎರಡೂ ಮಾಡ್ರೇಟ್ ಆಗೇ ಇರುತ್ತೆ. ಇನ್ಪುಟ್ ಇಂಪಿಡೆನ್ಸ್ ಇಸ್ ಆಲ್ಸೋ ಮಾಡ್ರೇಟ್, ಔಟ್ಪುಟ್ ಇಂಪಿಡೆನ್ಸ್ ಇಸ್ ಆಲ್ಸೋ ಮಾಡ್ರೇಟ್. ಇನ್ ದ ಕೇಸ್ ಆಫ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಇನ್ಪುಟ್ ಇಂಪಿಡೆನ್ಸ್ ಇಸ್ ಹೈ, ಔಟ್ಪುಟ್ ಇಂಪಿಡೆನ್ಸ್ ಇಸ್ ಲೋ. ವೆಲ್ ಆ್ಯಂಡ್ ಗುಡ್, ಬಟ್ ವೋಲ್ಟೇಜ್ ಗೇನ್ ಅನ್ನೋದು ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 1. ಯೂನಿಟಿ ಗೇನ್ ಅಂತಲೇ ಕರಿಬೋದು. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ದಟ್ ಈಸ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ವಾಟ್ ಈಸ್ ದ ಸ್ಪೆಸಿಫಿಕೇಶನ್ ಆಫ್ LED ಲೈಟ್? ವಾಟ್ ಈಸ್ ದ ಸ್ಪೆಸಿಫಿಕೇಶನ್ ಆಫ್ LED ಲೈಟ್? ಸೊ ಹೆಂಗೆ ನಾವು ಸ್ಪೆಸಿಫೈ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ನಾಟ್ ಸಿಗ್ನಲ್ ಟು ರೇಷಿಯೋ, ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಲ್ಲ, ರೆಸೊನೆನ್ಸ್ ಫ್ರೀಕ್ವೆನ್ಸಿನೂ ಅಲ್ಲ. ಎ ಆ್ಯಂಡ್ ಡಿ ಕ್ಯಾನ್ ಬಿ ಎಲಿಮಿನೇಟೆಡ್ ಈಸಿಲಿ. ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಆ್ಯಂಡ್ ಪವರ್ ರೇಟಿಂಗ್ ಇವೆರಡರಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸೊ ಪವರ್ ರೇಟಿಂಗ್ ಮೇಲೆ ನಾವು ಆಪ್ಟ್ ಮಾಡ್ಬೋದು. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 18th ಕ್ವಶನ್ ನೋಡಿ. ವಿಚ್ ಎಲೆಕ್ಟ್ರೋಡ್ ಕಂಟ್ರೋಲ್ಸ್ ಬ್ರೈಟ್ನೆಸ್ ಆನ್ ದ ಇಮೇಜ್ ಆನ್ ದ ಸ್ಕ್ರೀನ್ ಆಫ್ ಆಸಿಲೋಸ್ಕೋಪ್? CRO ಮೇಲೆ ಕ್ವಶನ್ ಕೊಟ್ಟಿದ್ದಾರೆ. ಆ್ಯನೋಡ್, ಕ್ಯಾಥೋಡ್, ಕಂಟ್ರೋಲ್ ಗ್ರಿಡ್, ಫೋಕಸಿಂಗ್ ಎಲೆಕ್ಟ್ರೋಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಾಟ್ ಈಸ್ ದ ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಇನ್ ದ ಕೇಸ್ ಆಫ್ ಕಮ್ಯುನಿಕೇಷನ್? ಎಷ್ಟು ಸತಿ ಕೇಳಿದ್ರೋ ಅದೇ ಗೊತ್ತಿಲ್ಲ. ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಇನ್ ದ ಕೇಸ್ ಆಫ್ ಕಮ್ಯುನಿಕೇಷನ್ ಹ್ಯೂಮನ್ ಇಯರ್ದು ಎಷ್ಟು? 20 Hz to 20 kHz. ಇನ್ ದ ಕೇಸ್ ಆಫ್ ಕಮ್ಯುನಿಕೇಷನ್ ಅಂದ್ರೇನು? ನಾವೇ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಅಂತ ಕೇಳಿದ್ದಾರೆ. ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಫಾರ್ ಕಮ್ಯುನಿಕೇಷನ್ ಈಸ್ 20 to 20 kHz. ಅದೇ ನಾನೇನಾದರೂ AM ಅದರಲ್ಲಿ ಏನಾದರೂ ಮಾತಾಡಿದ್ರೆ ದಿಸ್ ವ್ಯಾಲ್ಯೂ ಈಸ್ ರಾಂಗ್, ದಿಸ್ ವ್ಯಾಲ್ಯೂ ಈಸ್ ರಾಂಗ್. ಟೆಲಿಫೋನಲ್ಲಿ ವಾಟ್ ಈಸ್ ದ ಆಪರೇಟಿಂಗ್ ಫ್ರೀಕ್ವೆನ್ಸಿ ಗೊತ್ತಿರಬೇಕು ನಿಮಗೆ. ವಾಟ್ ಈಸ್ ದ ಡೆಸಿಮಲ್ ನಂಬರ್ ಫಾರ್ ಬೈನರಿ ನಂಬರ್ ದಟ್ ಈಸ್ 0,111? ಇದನ್ನ ಹೆಂಗೆ ಬರ್ಕೋಬೋದು? 1 × 2 power 0. ಇದನ್ನ ಹೆಂಗೆ ಬರ್ಕೋಬೋದು? 1 × 2 power 1.
ನೆಕ್ಸ್ಟ್ ಡಿಜಿಟ್ ಹೆಂಗೆ ಬರ್ಕೋಬೋದು 1 ಇಂಟು 2 ಪವರ್ 2. ನೆಕ್ಸ್ಟ್ ಡಿಜಿಟ್ ಹೌ ಐ ಕ್ಯಾನ್ ರೈಟ್ 0 ಇಂಟು 2 ಪವರ್ 3. ನನಗೇನು ಬರುತ್ತೆ 0 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 ವಿಚ್ ಈಸ್ 7. ಆಪ್ಷನ್ ಯಾವುದು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಸೋ ಫಾರ್ ಸೋ ಗುಡ್. ಕ್ವಶನ್ಸ್ ಎಲ್ಲ ಸಿಂಪಲ್ ಆಗೇನೆ ಕೇಳಿದ್ದಾರೆ. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಕಾಪರ್ ಈಸ್ ರಫ್ಲಿ 1080 ಡಿಗ್ರಿ ಸೆಂಟಿಗ್ರೇಡ್. ಆಪ್ಷನ್ ಯಾವುದು? ಕ್ಲೋಸ್ ಆಪ್ಷನ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. Acetylene can be dissolved in water, acetone, kerosene, calcium hydroxide. It is easily dissolved in acetone. Option ಯಾವ್ದು ಬರುತ್ತೆ? Option C is going to follow. Which heat treatment process is used to reduce hardness and increase softness in the case of metal? Normalizing, tempering, annealing, post-heating. Annealing is the appropriate answer. Annealing ಮೇಲೆ ನೋಡಿ ಎಷ್ಟೊಂದು ಕ್ವಶನ್ಸ್ ಅರೈಸ್ ಆಗಿದೆ. ಟ್ವಿಸ್ಟ್ ಮಾಡ್ಕೊಂಡೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ವಾಟ್ ಈಸ್ ದ ಆ್ಯಂಗಲ್ ಫಾರ್ ಕೌಂಟರ್ ಸಿಂಕಿಂಗ್ ಫಾರ್ ರಿವೀಟಿಂಗ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಆ್ಯಂಗಲ್? ಇಟ್ ಈಸ್ 120 ಡಿಗ್ರಿ. ವಾಟ್ ಈಸ್ ದ ಪ್ರಾಡಕ್ಟ್ ಒಬ್ಟೈನ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್? ಕಾಸ್ಟ್ ಐರನ್ನು ಬರುತ್ತೆ, ರಾಟ್ ಐರನ್ನು ಬರುತ್ತೆ, ಪಿಗ್ ಐರನ್ನು ಬರುತ್ತೆ, ಮ್ಯಾಲ್ಯಬಲ್ ಐರನ್ ಯು ಕ್ಯಾನ್ ಏಬಲ್ ಟು ಎಲಿಮಿನೇಟ್. ಬಟ್ ಎಂಡ್ ಪ್ರಾಡಕ್ಟ್ ಯಾವುದು? ಪಿಗ್ ಐರನ್. ಎಂಡ್ ಪ್ರಾಡಕ್ಟ್ ಯಾವುದು? ಪಿಗ್ ಐರನ್. ರಾಟ್ ಐರನ್ನ ನಾವು ಎಲ್ಲಾದರೂ ಯೂಸ್ ಮಾಡ್ತೀರಾ? ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದಿಸ್ ರಾಟ್ ಐರನ್. ವಾಟ್ ಈಸ್ ದ ಪರ್ಪಸ್ ಆಫ್ ಕ್ಲಿಯರೆನ್ಸ್ ಆ್ಯಂಗಲ್ ಇನ್ ದ ಕೇಸ್ ಆಫ್ ಟ್ವಿಸ್ಟ್ ಡ್ರಿಲ್ ಅಂತ ಕೇಳಿದ್ದಾರೆ. ಪ್ರಿವೆಂಟ್ ರಫ್ ಹೋಲ್ಸ್, ಪ್ರಿವೆಂಟ್ ಓವರ್ ಸೈಡ್ ಹೋಲ್ಸ್, ಪ್ರಿವೆಂಟ್ ಅನ್ಈಕ್ವಲ್ ಆ್ಯಂಗಲ್ ಆಫ್ ಕಟಿಂಗ್ ಎಡ್ಜಸ್, ಪ್ರಿವೆಂಟ್ ಫ್ರಿಕ್ಷನ್ ಆಫ್ ಡ್ರಿಲ್ ಬಿಹೈಂಡ್ ದ ಕಟಿಂಗ್ ಎಡ್ಜಸ್. ನಾವು ಟೂಲ್ ಫ್ರಿಕ್ಷನ್ನ ನಾವು ಅವಾಯ್ಡ್ ಮಾಡ್ತೀರಿ ಅಥವಾ ಕಡಿಮೆ ಮಾಡ್ತೀರಿ. 27th ಕ್ವಶನ್ ನೋಡಿ ಏನು ಕೇಳಿದ್ದಾರೆ. ವಾಟ್ ಈಸ್ ದ ಯೂಸ್ ಆಫ್ ಟೆಲಿಸ್ಕೋಪಿಕ್ ಗೇಜ್? ಮೆಷರ್ ಡೆಪ್ತ್, ಮೆಷರ್ ಸೈಜ್ ಆಫ್ ದ ಹೋಲ್ ಆರ್ ಸ್ಲಾಟ್ಸ್, ಮೆಷರ್ ಎಕ್ಸ್ಟರ್ನಲ್ ಡೈಮೆನ್ಷನ್, ಮೆಷರ್ ಆ್ಯಂಗುಲರ್ ಡೈಮೆನ್ಷನ್. ಟೆಲಿಸ್ಕೋಪಿಕ್ ಗೇಜ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಡೆಪ್ತ್ನ ಯೂಸ್ ಮಾಡೋದಕ್ಕೆ, ಅಥವಾ ಡಯಾಮೀಟರ್ನ ಯೂಸ್ ಮಾಡೋದಕ್ಕೆ, ಅಥವಾ ಇಂಟರ್ನಲ್ ಮೆಷರ್ಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅಂದರೆ ಏನೇನು? ಬೋರ್, ಗ್ರೂವ್, ಇವನ್ನೆಲ್ಲದನ್ನು ನಾವು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಟೆಲಿಸ್ಕೋಪಿಕ್ ಗೇಜ್. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಟೆಲಿಸ್ಕೋಪಿಕ್ ಗೇಜ್, ರೈಟ್. ಡಯಾಮೀಟರ್ನ ನಾವು ಮೆಷರ್ ಮಾಡ್ಬೋದು, ಬೋರ್ ಮೆಷರ್ ಮಾಡ್ಬೋದು, ಗ್ರೂವ್ ಮೆಷರ್ ಮಾಡ್ಬೋದು. ಆಲ್ ದಿಸ್ ಥಿಂಗ್ಸ್ ಈಸ್ ಪಾಸಿಬಲ್. 28th ಕ್ವಶನ್ ನೋಡಿ ಏನು ಕೇಳಿದ್ದಾರೆ. ವಿಚ್ ಅಲಾಯಿಂಗ್ ಮೆಟಲ್ ಬೇರಿಂಗ್ ಕ್ಯಾನ್ ವರ್ಕ್ ಅಟ್ ಹೈಯರ್ ಟೆಂಪರೇಚರ್ ಆ್ಯಂಡ್ ಹೈಯರ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ? ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಕ್ಯಾಸ್ಟ್ ಐರನ್. ನೆಕ್ಸ್ಟ್ ಕಾಪರ್ ಲೆಡ್ ಅಲಾಯ್, ವೈಟ್ ಮೆಟಲ್, ಕ್ಯಾಡ್ಮಿಯಮ್ ಬೇಸ್ಡ್ ಅಲಾಯ್. ಏನು ಯೂಸ್ ಮಾಡ್ತೀರಿ? ಇಟ್ ಈಸ್ ಕ್ಯಾಡ್ಮಿಯಮ್ ಬೇಸ್ಡ್ ಅಲಾಯ್. ಆಪ್ಷನ್ ಯಾವುದು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಬೇಸಿಕ್ ಡೆಫಿನಿಷನ್ ಬೇಸ್ಡ್ ಕ್ವಶನ್ಸೇ ಜಾಸ್ತಿ ಕೇಳಿದ್ದಾರೆ. 29th ಕ್ವಶನ್ ನೋಡಿ ಏನು ಕೇಳಿದ್ದಾರೆ. ವೆನ್ ದ ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಈಸ್ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್ ಇಟ್ ಈಸ್ ನೋನ್ ಆಸ್ ಏನು? ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಇಟ್ ಈಸ್ ರೆಫರ್ಡ್ ಆಸ್ ಯೂನಿಲ್ಯಾಟ್ರಲ್ ಟಾಲರೆನ್ಸ್, ನಾಟ್ compound tolerance, not bilateral, not geometrical. What is the advantage of mass production? ನೋಡಿ, ಮಾಸ್ ಪ್ರೊಡಕ್ಷನ್ನು ಮತ್ತು ಲಿಮಿಟೆಡ್ ಪ್ರೊಡಕ್ಷನ್ಸ್ ಅಂತ ಬರುತ್ತೆ. ಮಾಸ್ ಪ್ರೊಡಕ್ಷನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಓಕೆ, ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆಟೋಮೇಷನ್ ಅನ್ನೋದು ಇರುತ್ತೆ. ಇದರಲ್ಲಿ ಏನಿರುತ್ತೆ? ಆಟೋಮೇಷನ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಮ್ಯಾನ್ ಅಥವಾ ಹ್ಯೂಮನ್ ಇಂಟರ್ವೆನ್ಷನ್ ವಿಲ್ ಬಿ ಲೆಸ್. ಹ್ಯೂಮನ್ ಇಂಟರ್ವೆನ್ಷನ್ ವಿಲ್ ಬಿ ಲೆಸ್. ಹ್ಯೂಮನ್ ಇಂಟರ್ವೆನ್ಷನ್ ವಿಲ್ ಬಿ ಲೆಸ್. ಟೈಮ್ನ ನಾವೇನು ಮಾಡ್ಬೋದು? ಸೇವ್ ಮಾಡ್ಬೋದು. ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಬಟ್ ಓವರ್ ಆಲ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಓವರ್ ಆಲ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ನೀವು ಒಂದು ಪ್ರಾಡಕ್ಟ್ನ 1 ನಂಬರ್ ತೊಗೊಳ್ಳಿ, 1000 ನಂಬರ್ ತೊಗೊಳ್ಳಿ, ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಯಾವುದು? ಇಟ್ ಈಸ್ ಅ ಕಾಸ್ಟ್ ಆ್ಯಂಡ್ ಟೈಮ್ ರಿಡ್ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಟೈಪ್ ಆಫ್ ಅಬ್ರೆಸಿವ್ ಮಟೀರಿಯಲ್ ಈಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಆರ್ಡನ್ ಸ್ಟೀಲ್ ಆ್ಯಂಡ್ ಹೆವಿ ಸ್ಟಾಕ್ ರಿಮೂವಲ್? ಏನು ಯೂಸ್ ಮಾಡ್ತೀರಿ? ಅಲ್ಯೂಮಿನಿಯಂ ಆಕ್ಸೈಡ್ ವಿ ಆರ್ ಗೋಯಿಂಗ್ ಟು ಯೂಸ್. ಸಿಲಿಕಾನ್ ಕಾರ್ಬೈಡ್ ಅಂತ ಕೊಟ್ಟಿದ್ದಾರೆ, ಬೋರಾನ್ ಕಾರ್ಬೈಡ್ ಅಂತ ಕೊಟ್ಟಿದ್ದಾರೆ, ಡೈಮಂಡ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ ವಿ ಆರ್ ಗೋಯಿಂಗ್ ಟು ಯೂಸ್. ನಥಿಂಗ್ ಬಟ್ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. What is the act of joining the slip gauges together for building up sizes? Pinning, ringing, loading, glazing.
It is referred as what? Ringing. It is referred as what? Ringing. Option D is going to follow. Which type of clutch is used for machine tools to connect transmission gearbox in a driving motor? ಯಾವುದನ್ನು ಯೂಸ್ ಮಾಡ್ತೀರಿ? ಮಲ್ಟಿಪ್ಲೇಟ್ ಕ್ಲಚ್. ಯಾರಾದರೂ ಬೈಕ್ ಏನಾದರೂ ಡ್ರೈವ್ ಮಾಡೋಂಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಫೇರ್ ನಾಲೆಜ್ ಇರುತ್ತೆ. ವೈ ಈಸ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಮೇಡ್ ಅಪ್ ಆಫ್ ರಾಟ್ ಐರನ್. ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ಕರೋಷನ್ ರೆಸಿಸ್ಟೆನ್ಸ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಡ್ವಾಂಟೇಜು ಈಸಿ ಟು ಹ್ಯಾಂಡಲ್ ಆ್ಯಂಡ್ ಮೋರ್ ಓವರ್ ಡ್ಯೂರೇಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಮಟೀರಿಯಲ್ ಈಸ್ ಡ್ಯೂರಬಲ್. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 35th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ವಿಚ್ ಕ್ಯಾಸ್ಟ್ ಐರನ್ ಹ್ಯಾಸ್ ದ ಎಬಿಲಿಟಿ ಟು ರೆಡ್ಯೂಸ್ ದ ವೈಬ್ರೇಷನ್ ಆ್ಯಂಡ್ ಟೂಲ್ ಚಾಟರಿಂಗ್ ಇನ್ ಮಷೀನ್ ಟೂಲ್ಸ್? ಗ್ರೇ ಕ್ಯಾಸ್ಟ್ ಐರನ್, nodular cast iron, white cast iron, malleable cast iron. It is what? Grey cast iron. Option A is going to follow. The process of coating tin over iron and steel is known as, ಕಣ್ಮುಚ್ಕೊಂಡು ಆನ್ಸರ್ ಮಾಡ್ಬೋದು, ಇಟ್ ಈಸ್ ರೆಫರ್ಡ್ ಆಸ್ ಏನು? ಟಿನ್ನಿಂಗ್, ನಾಟ್ ಅಲಾಯಿಂಗ್. ಅಲಾಯಿಂಗ್ ಅಂದ್ರೇನು? 2 or more ಮೆಟಲ್ಸ್ನ ಕಂಬೈನ್ ಮಾಡಿ ಫರ್ದರ್ 1 more ಮೆಟಲ್ನ ನಾವು ಅರೈಸ್ ಆಗೋದು. ರೈಟ್, 2 or more metals is going to combine and it is going to form a new metal kind of thing. It is what? Alloying. The batteries which are recharged and reused. Reused batteries na ಏನಂತ ಕರಿತೀರಿ? ಸೆಕೆಂಡರಿ ಬ್ಯಾಟ್ರೀಸ್ ಅಂತ ಕರಿತೀರಿ. ಯೂಸ್ ಆ್ಯಂಡ್ ಥ್ರೋ ಬ್ಯಾಟ್ರೀಸ್ನ ಪ್ರೈಮರಿ ಬ್ಯಾಟ್ರಿ ಅಂತ ಕರಿತೀರಿ. ಯೂಸ್ ಆ್ಯಂಡ್ ಥ್ರೋ ಬ್ಯಾಟ್ರೀಸ್ ಅಥವಾ ಒನ್ ಟೈಮ್ ಯೂಸಬಲ್ ಅದನ್ನು ಏನಂತ ಹೇಳ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ರೆಫರ್ಡ್ ಆಸ್ ವಾಟ್? ಪ್ರೈಮರಿ ಬ್ಯಾಟ್ರೀಸ್. ದ pH ಲೆವೆಲ್ ಆಫ್ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸಲ್ಲಿ ಏನಿರುತ್ತೆ? ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಆ್ಯಸಿಡ್ ರೇಂಜ್ ಏನೇನು ಬರುತ್ತೆ? pH ಲೆವೆಲ್ ಏನು ಬರುತ್ತೆ? 0 to 7 ಈಸ್ ಆ್ಯಸಿಡ್ ಆರ್ ಅಸಿಡಿಕ್ ಇನ್ ನೇಚರ್. 7 ಈಸ್ ವಾಟ್? ನ್ಯೂಟ್ರಲ್. 7 to 14 ಈಸ್ ವಾಟ್? ಬೇಸಿಕ್ ಇನ್ ನೇಚರ್ ಆರ್ ಬೇಸ್ ಇನ್ ನೇಚರ್. ಸಿಟ್ರಿಕ್ ಆ್ಯಸಿಡ್ ಏನು? ಆಸಿಡಿಕ್ ಇನ್ ನೇಚರ್. ಎಲ್ಲದೂ ಆಪ್ಷನ್ 7ಗಿಂತ ಜಾಸ್ತಿನಿದೆ. ಒಂದೇ ಒಂದು ಆಪ್ಷನ್ ದಟ್ ಈಸ್ 2.4 ವಿಚ್ ಈಸ್ ಆಪ್ಷನ್ ಎ. ದ pH ವ್ಯಾಲ್ಯೂ ಆಫ್ ಲೆಮನ್ ಜ್ಯೂಸ್ ಈಸ್ ಎಷ್ಟು? 2.4. 39th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ. ದ ಮೇನ್ ಸ್ಕೇಲ್ ಆಫ್ ಸ್ಲೈಡ್ ಕ್ಯಾಲಿಪರ್ಸ್ ಈಸ್ ಡಿವೈಡೆಡ್ ಇಂಟು millimeters. The length of the vernier is 19 mm and is divided into 20 equal parts. Then the least count is, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ವರ್ನಿಯರ್ ಕ್ಯಾಲಿಪರ್ಸ್ದು ಸ್ಕ್ರೂ ಗೇಜು, ಡೆಪ್ತ್ ಗೇಜು, ಇದ್ರದ್ದೆಲ್ಲ ನಮಗೇನು ಗೊತ್ತಿರಬೇಕು? ಲೀಸ್ಟ್ ಕೌಂಟ್ ಅನ್ನೋದು ಗೊತ್ತಿರಬೇಕು. ಲೀಸ್ಟ್ ಕೌಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಿದ್ದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ? ನಾಟ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಟೈಮಿಂಗ್ ಯು ಟೇಕ್ ಇಟ್ ಆಸ್ ಸ್ಕೇಲಾರ್ ಕ್ವಾಂಟಿಟಿ. ಒನ್ ಡೈಮೆನ್ಷನಲ್ ಥಿಂಗ್. ಫೋರ್ಸ್ ಈಸ್ ಒನ್ ಡೈಮೆನ್ಷನಲ್. ಆಪ್ಷನ್ ಏನು? ಆಪ್ಷನ್ ಸಿ ಈಸ್, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ವೆಲಾಸಿಟಿ ಈಸ್ 2 dimensional. ಸ್ಪೀಡ್ ಈಸ್ ವಾಟ್? 2 dimensional. ಆಕ್ಸಿಲರೇಷನ್ ಈಸ್ ವಾಟ್? 2 dimensional. ಫೋರ್ಸ್ ಯಾವ ಆ್ಯಂಗಲ್ನಿಂದ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ, ಮುಗೀತಷ್ಟೇ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ವಾಟ್ ಈಸ್ ದ ಸಮ್ ಆಫ್ 50 ನಂಬರ್ಸ್, ದಟ್ ಟು ಆಡ್ ನಂಬರ್ಸ್? 1 + 3 + 5 + so on to 50 ನಂಬರ್ಸ್ ಅಂತ ಕೇಳಿದ್ದಾರೆ. Sum of n numbers is given by Sn equals to n divided by 2 into what is the formula? 2a plus n minus 1 times of d. 2a plus n minus 1 times of d. What is the value of n? 50 numbers ಕೇಳಿದ್ದಾರೆ. 50 divided by 2 into 2 times of what is the first value? That is 1 plus n minus 1. 50 minus 1 times of what is the difference between the two numbers? It is 2. ಮುಗೀತು. It is 50 divided by 2 into 49 times of 2 is to 98. 98 plus 2 is to 100. ಯಾಕೆ ನಾನು 25 ಕನ್ವರ್ಟ್ ಮಾಡಿಲ್ಲ ಅಂತ ಹೇಳಿ ಈ ಕಾರಣದಿಂದ. 2 ones 2 50s. 50 50s is to 2500. ಆಪ್ಷನ್ ಏನು? ಆಪ್ಷನ್ ಸಿ is going to follow. The area of similar triangle are respectively 64 centimeter and 121 centimeter square. So these are similar triangles. These are two similar triangles. ಇದ್ರದ್ದು ಏನಂತ ತಗೊತೀರಾ? 121 centimeter square is the area. ಇದ್ರದ್ದು ಏರಿಯಾ ಎಷ್ಟು ಅಂತ ತಗೊತೀರಾ? 64 centimeter square.
ಏನಂತ ಕೇಳಿದರೆ, ಇಫ್ ಒನ್ ಸೈಡ್ ಆಫ್ ದ ಬಿಗ್ಗರ್ ಟ್ರಯಾಂಗಲ್ ಈಸ್ 15.4, ಲೆಟ್ ಮಿ ಟೇಕ್ ದಿಸ್ ಒನ್ ಈಸ್ 15.4. 64 2s ಎಷ್ಟು 128 ಕಡಿಮೆ ಬರ್ತಾ ಇದೆ. ಅಂದರೆ ಏನು, ಮಲ್ಟಿಪ್ಲೈ ಬೈ 2 ಅದಕ್ಕಿಂತ ಕಡಿಮೆ ಬರುತ್ತೆ. ದೆನ್ ದ ಕರೆಸ್ಪಾಂಡಿಂಗ್ ಸೈಡ್ ಆಫ್ ದ ಸ್ಮಾಲರ್ ಟ್ರಯಾಂಗಲ್ ಈಸ್ 15.4 ಇದೆ, ಡಿವೈಡ್ ಬೈ 2 ಮಾಡಿ, ನಿಮ್ಗೆ ಎಷ್ಟು ಬರುತ್ತೆ 7.7 ಅಂತ ಬರುತ್ತೆ. ಇದಕ್ಕಿಂತ ಜಾಸ್ತಿ ಇರಬೇಕು, ಅಂದರೆ ಗ್ರೇಟರ್ ದೆನ್ 7.7 ಬರಬೇಕು. ಯಾವ ಆಪ್ಷನ್ ಇರುತ್ತೆ ಚೂಸ್ ಮಾಡಿ. ಅಪ್ರಾಕ್ಸಿಮೇಟ್ ಆನ್ಸರ್ ಏನು ಬರುತ್ತೆ, 8 centimeter. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. If a pair of linear equation that is given by a1x plus b1y which is equals to 0 plus a2x plus b2y plus c2 which is equals to 0 are parallel. ಹಾಗಾದರೆ what is the condition ಅಂತ ಕೇಳಿದ್ದಾರೆ. Simple question they have asked. In the figure shown below, if a TP and a TQ are two tangents to a circle, then center at center O, so that POQ equals to 110 degree, then angle PTQ is equals to 70 degree. Why? Sum of these two angles equals to 180 degree ಅಂತ ತಗೊಳ್ಳಿ. You solve it, you are going to get the answer. ಗೊತ್ತಾಗಿಲ್ವಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಟ್ಯಾಂಜೆಂಟ್ ಅಂದರೆ ಏನು, ಇದು 90 ಡಿಗ್ರಿ ಆಗಿರಬೇಕು, 90 ಡಿಗ್ರಿ ಬರ್ಕೊಳ್ಳಿ. ಇಲ್ಲಿ 90 ಡಿಗ್ರಿ ಇರಬೇಕು. ಟೋಟಲ್ ಆ್ಯಂಗಲ್ ಶುಡ್ ಬಿ 360 ಡಿಗ್ರಿ. 90 + 90 180 ಡಿಗ್ರಿ. 360 180 ಹೋದರೆ ಎಷ್ಟು ಬರುತ್ತೆ, 180 ಡಿಗ್ರಿ. 180 - 110 ಡಿಗ್ರಿ ಎಷ್ಟು, 70 ಡಿಗ್ರಿ. ಆಪ್ಷನ್ ಯಾವುದು, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 45th ಕ್ವಶನ್ ನೋಡಿ, ಏನು ಕೊಟ್ಟಿದ್ದಾರೆ, ದ ಏರಿಯಾ ಆಫ್ ಸೆಕ್ಟರ್ ಆಫ್ ಅ ಸರ್ಕಲ್ whose radius is 7 centimeter and angle is 30 degree centigrade. Sorry, 30 degree. Then what is the area of sector of a circle? Area of a sector of a circle is given by pi r square, which is pi into, what is the value of r? Pi andre ಎಷ್ಟು, 22/7. So the value of pi which is equals to 22/7. Substitute ಮಾಡ್ಕೊಳ್ಳಿ. It is 22 divided by 7 into, what is the value of r? 7. 7 months, 7 months. 7 2s 14, 1, 7 2s 14, 15. ಸೊ ನಮಗೇನು ಬರುತ್ತೆ, 154 centimeter square ಅಂತ ಬಂತೆ. ಆಪ್ಷನ್ ಯಾವುದು, ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 46th ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ tan 45 ಎಷ್ಟು ಬರುತ್ತೆ, 1 ಅಂತ ಬರುತ್ತೆ. ಗೊತ್ತಿಲ್ವಾ, sin 45 ಎಷ್ಟು, 1/√2. cos 45 ಎಷ್ಟು, 1/√2. sin divided by cos ಎಷ್ಟು, sin divided by cos ಎಷ್ಟು, it is 1. that is what, tan 45. ಮುಗೀತು, ಯು ಆರ್ ಗೋಯಿಂಗ್ ಟು ಗೆಟ್ 1. 0.707 ಅಂತ ಒಂದು ಸ್ವಲ್ಪ ಜನ ಜ್ಞಾಪಿಟ್ಕೊಂಡಿರ್ತಾರೆ. ದಟ್ ಈಸ್ sin 45. cos 45 0.707 ಡಿವೈಡ್ ಮಾಡಿದಂಗೆ ನಮಗೆ 1 ಅಂತ ಬರುತ್ತೆ. ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 47th ಕ್ವಶನ್ ಈಸ್ ಬೇಸ್ಡ್ ಆನ್ ಆಪ್ಟಿಟ್ಯೂಡ್. ಆ್ಯಂಗಲ್ಸ್ ಮೇಲೆ ಕೇಳಿದ್ದಾರೆ ಅಷ್ಟೇ, ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಯು ಟ್ರೈ ಟು ಸಾಲ್ವ್ ಇಟ್. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಕಮೆಂಟ್ ಇಟ್, ಐ ವಿಲ್ ಐಮ್ ಗೋಯಿಂಗ್ ಟು ಗಿವ್ ದ ಆನ್ಸರ್ ಫಾರ್ ದಿಸ್. 48th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್? ಮೀನ್ ಅಂದರೆ ಏನು, ಆವ್ರೇಜ್ ಅಂತ ಅರ್ಥ. ಮೀನ್ ಈಸ್ ನಥಿಂಗ್ ಬಟ್ ವಾಟ್, ಆವ್ರೇಜ್. ಮೀಡಿಯನ್ ಅಂದರೆ ಏನು, ಸಮ್ ಆಫ್ ಸೀರೀಸ್ ಕೊಟ್ಟಿರ್ತಾರೆ, ಆ ಸೀರೀಸ್ ಎಲಿಮೆಂಟಲ್ಲಿ ಮಿಡಲ್ ಎಲಿಮೆಂಟ್ನ ನಾವು ಮೀಡಿಯನ್ ಅಂತ ಕರಿತೀರಿ. ಮೋಡ್ ಅಂದರೆ ಏನು, ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂನ ನಾವು ಮೋಡ್ ಅಂತ ಹೇಳ್ತೀರಿ. ಮೋಡ್ ಈಸ್ ಗಿವನ್ ಬೈ 3 median minus 2 times of mean. ದಿಸ್ ಈಸ್ ದ ರಿಲೇಷನ್. ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಪ್ರಾಬಬಿಲಿಟಿ ಅಂದರೆ ಏನು, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಚಾನ್ಸಸ್ ಆಫ್ ಅಕರೆನ್ಸ್ನ ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀರಿ. ಇಲ್ಲಿ ನೋಡಿ, ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್, ಈವೆಂಟ್ ಅಕರ್ ಆದರೂ ಆಗ್ಬೋದು, ಆಗದಿರೋ ಇರ್ಬೋದು. ಸೇ ಸಪೋಸ್ ಟುಡೇ ಈಸ್ ಮಂಡೇ, what is the probability that tomorrow sun will rise? It is 1 only. And what is the probability that tomorrow is Tuesday? Definitely ಇವತ್ತು ಮಂಡೇ ಅಂತ ಹೇಳಿದ್ರೆ ನಾಳೆ ಟ್ಯೂಸ್ಡೇ ಆಗಲೇಬೇಕು. ಡೆಫಿನೆಟ್ ಈವೆಂಟ್ಸ್ಗೆ ವಾಟ್ ಈಸ್ ದ ಪ್ರಾಬಬಿಲಿಟಿ, ಪ್ರಾಬಬಿಲಿಟಿ ಈಕ್ವಲ್ಸ್ ಟು 1. ಈವೆಂಟ್ ಅಕರ್ ಆಗೋದೇ ಇಲ್ಲ, ಅದನ್ನು ಪ್ರಾಬಬಿಲಿಟಿ, ಅದಕ್ಕೇನು ಹೇಳ್ತೀರಿ, ಇಟ್ ಈಸ್ 0 ಪ್ರಾಬಬಿಲಿಟಿ. ಇದರಲ್ಲಿ ಪ್ರಾಬಬಿಲಿಟಿ ಆಫ್ ಈವೆಂಟ್ ದಟ್ ಈಸ್ ಸರ್ಟೇನ್ ಟು ಹ್ಯಾಪನ್ ಅಂತ ಹೇಳಿದ್ರೆ which is 1. ಆಪ್ಷನ್ ಯಾವುದು, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 50th ಕ್ವಶನ್ ಈಸ್ ಬೇಸ್ಡ್ ಆನ್ ಫಾರ್ಮುಲಾ ಬೇಸ್ಡ್ ಕ್ವಶನ್. ಒಂದು ಸತಿ ನೋಡ್ಕೊಳ್ಳಿ. 51st ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ವಿಚ್ ಈಸ್ ದ ಸೀಕ್ವೆನ್ಸ್ ಇನ್ ವಿಚ್ ಕಂಪ್ಯೂಟರ್ ಆಪರೇಟ್ಸ್.
ಫಸ್ಟ್ ಇನ್ಪುಟ್ಸ್ನ ತಗೊಳುತ್ತೆ, ದೆನ್ ಇಟ್ ಈಸ್ ಗೋಯಿಂಗ್ ಟು ಪ್ರೋಸೆಸ್, ದೆನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಬ್ಯಾಕ್ ದ ಔಟ್ಪುಟ್. ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ಗೋಯಿಂಗ್ ಟು ಫಾಲೋ. ವೆನ್ ಡಿಡ್ ದ ಇಂಡಿಯನ್ ಪಾರ್ಲಿಮೆಂಟ್ ಪಾಸ್ ದ IT ಆ್ಯಕ್ಟ್? ಆಪ್ಷನ್ಸ್ ಹೆಂಗೆ ಕೊಟ್ಟಿದ್ದಾರೆ? 1990, 1992, 2000, 2005 ಅಂತ ಕೊಟ್ಟಿದ್ದಾರೆ. ಯಾವಾಗ ಇಂಡಿಯನ್ ಪಾರ್ಲಿಮೆಂಟ್ IT ಆ್ಯಕ್ಟ್ನ ಪಾಸ್ ಮಾಡಿದ್ದು ಅಂತ ಹೇಳಿದ್ರೆ ಇಟ್ ವಾಸ್ ಆನ್ 9th June 2000. It was on 9th June 2000. ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ಗೋಯಿಂಗ್ ಟು ಫಾಲೋ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್? ಈ ಥರ ಕ್ವಶನ್ಸ್ ಏನಾದರೂ ನಾವೇನಾದ್ರು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ಔಟ್ ಆಫ್ ರೇಸ್. ವಿಂಡೋಸ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. XP 2007, 10, 8 ಇವೆಲ್ಲ ಏನು ಆಪರೇಟಿಂಗ್ ಸಿಸ್ಟಮ್. 2011 ಇಟ್ ಈಸ್ ಆಲ್ಸೋ ಅನ್ ಆಪರೇಟಿಂಗ್ ಸಿಸ್ಟಮ್. MS ಆಫೀಸ್ ಬೇರೆ, ಆ್ಯಂಟಿವೈರಸ್ ಬೇರೆ. ಆ್ಯಂಟಿವೈರಸ್ ಆ್ಯಂಡ್ MS ಆಫೀಸ್ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. 54th ಕ್ವೆಶನ್ ನೋಡಿ, ಮೌಸ್ನಲ್ಲಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡೋದಕ್ಕಿಂತ ಕೀಬೋರ್ಡ್ನಲ್ಲಿ ಯಾವ ಬಟನ್ ಒತ್ತಿದ್ರೆ ರಿಫ್ರೆಶ್ ಆಗುತ್ತೆ? ದಟ್ ಈಸ್ ವಿಚ್ ಬಟನ್? ಆಪ್ಷನ್ ಸಿ F5. ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ Alt+F4. ವಿಚ್ ಆಪರೇಷನ್ ಈಸ್ ಯೂಸ್ ಟು ಪರ್ಫಾರ್ಮ್ ಆರ್ ಈಸ್ ಟು ಬಿ ಪರ್ಫಾರ್ಮ್ಡ್ ಬಿಫೋರ್ ಪೇಸ್ಟ್? ವೆರಿ ವೆರಿ ಇಂಪಾರ್ಟೆಂಟ್. ಪೇಸ್ಟ್ಗೆ ಕಂಟ್ರೋಲ್ ವಿ. ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಟ್ ಆದರೂ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಕಾಪಿ ಆದರೂ ಮಾಡಿರಬೇಕು. ಕಟ್ ಅಂದರೆ ಏನು? ವಾಟ್ ಈಸ್ ದ ಶಾರ್ಟ್ ಕಟ್? Ctrl+X. ಕಾಪಿಗೆ Ctrl+C. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಫೀಚರ್ ಈಸ್ ಯೂಸ್ ಟು ಅಡ್ಜಸ್ಟ್ ದ ಅಮೌಂಟ್ ಆಫ್ ಸ್ಪೇಸಸ್ ಬಿಟ್ವೀನ್ ದ ವರ್ಡ್ಸ್ ಫಾರ್ ಅಲೈನ್ಮೆಂಟ್ ಇನ್ ದ ಕೇಸ್ ಆಫ್ MS ವರ್ಡ್? ಸ್ಕೇಲಿಂಗ್, ಪೊಸಿಷನಿಂಗ್, ಸ್ಪೇಸಿಂಗ್ ಆ್ಯಂಡ್ ಜಸ್ಟಿಫೈಯಿಂಗ್ ಅಂತ ಕೇಳಿದರೆ ಇಟ್ ಈಸ್ ಜಸ್ಟಿಫೈಯಿಂಗ್ ವಿ ಆರ್ ಗೋಯಿಂಗ್ ಟು ಡೂ. ಎಸ್ಪೆಷಲಿ ನಾನು ರಿಪೋರ್ಟ್ಸ್ ಮಾಡೋ ಟೈಮಲ್ಲಿ ಅಲೈನ್ಮೆಂಟ್ ಮಾಡ್ತೀನಿ, ವರ್ಡ್ ಅಲೈನ್ಮೆಂಟ್ ಮಾಡ್ತೀನಿ. ದಟ್ ಈಸ್ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸ್ವಲ್ಪ ಶಾಪ್ಸಲ್ಲಿ ನೀವು ನೋಡಿರ್ತೀರ, ವೆಲ್ ಎಕ್ವಿಪ್ಡ್, ವೆಲ್ ಡೀಸೆಂಟ್, ಬಿಲ್ಲಿಂಗ್ ಎಲ್ಲ ನೀಟಾಗಿ ಮಾಡೋರು ಅವ್ರು ಏನು ಮಾಡ್ತಾರೆ? ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಮಿಕ್ಕಿದವ್ರು ಏನು ಯೂಸ್ ಮಾಡ್ತಾರೆ? MS Excel ಯೂಸ್ ಮಾಡ್ತಾರೆ, ಇಲ್ಲಂತಂದರೆ ಬಿಲ್ ಬುಕ್ ಯೂಸ್ ಮಾಡ್ತಾರೆ, ಮ್ಯಾನ್ಯಲ್ ಬುಕ್. ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಟ್ಯಾಲಿ? ನಮಗೆ ಸ್ಟಾಕ್ಸ್ ಎಲ್ಲ ಗೊತ್ತಾಗಬೇಕು. ಎಷ್ಟು ಐಟಮ್ ಇವತ್ತು ಸೇಲ್ ಆಗಿದೆ, ಎಷ್ಟು ನನಗೆ ಆ್ಯಡ್ ಆನ್ಸ್ ಆಗಿದೆ, ವಾಟ್ ಈಸ್ ದ ಪ್ರಾಫಿಟ್, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ಯಾಲಿ ಯೂಸ್ ಮಾಡ್ತಾರೆ. ಮತ್ತು GST ಫೈಲಿಂಗ್ ವಿಲ್ ಬಿ ವೆರಿ ಮಚ್ ಈಸಿ ಇಫ್ ಐ ಆಮ್ ಮೇಕಿಂಗ್ ಯೂಸ್ ಆಫ್ ಟ್ಯಾಲಿ ಇನ್ ದ ಶಾಪ್ಸ್. ವಾಟ್ ಕೈಂಡ್ ಆಫ್ ಆರ್ ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಇಸ್ ಟ್ಯಾಲಿ ಅಂತ ಹೇಳಿದ್ರೆ ಇಟ್ ಈಸ್ ಅಕೌಂಟಿಂಗ್ ಸಾಫ್ಟ್ವೇರ್. ಇಟ್ ಈಸ್ ನಾಟ್ ಅ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ನಾಟ್ ಸಿಸ್ಟಮ್ ಸಾಫ್ಟ್ವೇರ್, ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. 58th ಕ್ವೆಶನ್ ನೋಡಿ, 58th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ? ವಿಚ್ ರಿಜಿಸ್ಟರ್ ಈಸ್ ಯೂಸ್ ಟು ಪೋಸ್ಟ್ ದ ಜರ್ನಲ್ ಎಂಟ್ರೀಸ್ ಪಿರಿಯಾಡಿಕಲಿ? ಟ್ರಯಲ್ ಬ್ಯಾಲೆನ್ಸ್ ಯೂಸ್ ಮಾಡ್ತೀರಿ. ಆಪ್ಷನ್ ಯಾವುದು? ಆಪ್ಷನ್ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IP? ಇಂಟರ್ನೆಟ್ ಪ್ರೋಟೋಕಾಲ್. ಈ ಕ್ವೆಶನ್ ಎಷ್ಟು ಸತಿ ಕೇಳಿದಾರೋ ನನಗೆ ಗೊತ್ತಿಲ್ಲ, ಜಾಸ್ತಿ ಸತಿ ಕೇಳಿದ್ದಾರೆ ಈ ಕ್ವೆಶನ್ನ. ವಿಚ್ ಐಟಮ್ ಕಂಟೈನ್ಸ್ ಅ ಟೆಕ್ಸ್ಟ್, ಗ್ರಾಫಿಕ್ಸ್, ಚಾರ್ಟ್, ಸೌಂಡ್, ವಿಡಿಯೋ ಎಕ್ಸೆಟ್ರಾ ಇನ್ ದ ಕೇಸ್ ಆಫ್ ಪವರ್ ಪಾಯಿಂಟ್? ಯಾವುದ್ರಲ್ಲಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ಸ್ಲೈಡ್ಸ್. ವಾಟ್ ಆರ್ ಜಾವಾ ಸ್ಕ್ರಿಪ್ಟ್ ಕುಕೀಸ್? ಇದರ ಆನ್ಸರನ್ನು ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್. ಲೆಟ್ಸ್ ಸಿ. ನೋಡಿ, ಈ ಥರ ಕ್ವೆಶನ್ಸ್ನ ನೀವು ನೋಟಿಸ್ ಮಾಡಿದ್ರೆ ಮೆಕ್ಯಾನಿಕಲ್ನಲ್ಲಿ ಕ್ವೆಶನ್ಸ್ ಜಾಸ್ತಿ ಕೇಳಿದ್ದಾರೆ, ಮತ್ತು ಕಂಪ್ಯೂಟರ್ಸ್ ಬೇಸಿಕ್ಸ್ನ ಟೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಲ್ಲೂ ಕೇಳಿದ್ದಾರೆ, ಬಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕ್ವೆಶನ್ಸ್ ಆರ್ ನಾಟ್ ಗುಡ್ ಇನ್ ನಂಬರ್. ವಾಟ್ ಈಸ್ ಅನದರ್ ನೇಮ್ ಫಾರ್ ವೆಬ್ ಅಡ್ರೆಸ್? ವೆಬ್ ಅಡ್ರೆಸ್ಗೆ ಇನ್ನೊಂದು ಹೆಸರೇನು? URL. ದಟ್ ಈಸ್ ವಾಟ್? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅಕ್ರೋನಿಮ್ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTML, ವೆಬ್ ಪೇಜ್, ಇದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರಬೇಕು. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಈಸ್ ಅ ಸ್ಟ್ಯಾಂಡರ್ಡ್ ನೆಟ್ವರ್ಕ್ ಪ್ರೋಟೋಕಾಲ್ which is used to transfer the files from one host to another host over a TCP based network such as internet ಅಂತ ಕೇಳಿದರೆ it is what? FTP, file transfer protocol. It is what? File transfer protocol, FTP. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 64th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ದ ಸಿಂಗಲ್ ಎಲಿಮೆಂಟ್ ಇನ್ ದ ವರ್ಕ್ ಶೀಟ್ ನೋನ್ ಆಸ್ ಇನ್ ಎಕ್ಸೆಲ್? ಸಿಂಗಲ್ ಎಲಿಮೆಂಟ್ ಏನಂತ ಕರಿತೀರಿ? ಸೆಲ್ ಅಂತ ಕರಿತೀರಿ. ನಾಟ್ ರೋ, ನಾಟ್ ಕಾಲಮ್, ರೇಂಜ್ನೂ ಅಲ್ಲ, ಸೆಲ್ನ ಸಿಂಗಲ್ ಎಲಿಮೆಂಟ್ ಅಂತ ಹೇಳ್ತೀರಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ನೋ ಆರ್ಗ್ಯುಮೆಂಟ್ ಫಂಕ್ಷನ್? ನೋ ಆರ್ಗ್ಯುಮೆಂಟ್ ಫಂಕ್ಷನ್ ಯಾವುದು? ಇಫ್ ಅಥವಾ ಮ್ಯಾಕ್ಸ್ ಅಥವಾ ಲೋವರ್ ಅಥವಾ ನೌ ಅಂತ ಅರ್ಥ.
ಯಾವುದು ಇದಕ್ಕೆ ಆನ್ಸರ್? ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಕ್ಷನ್. 66 ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್, ಹುಟ್ಟಿದೋಗಿಂದ ಓದಿದ್ರಿ. ಹೂ ಈಸ್ ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ಸ್? ಇಟ್ ಈಸ್ ನನ್ ಅದರ್ ದನ್ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಗ್ರೂಪ್ ಇನ್ಕ್ಲೂಡ್ಸ್ ಸೂಪರ್ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಸ್ಟ್ರೈಕ್ಸ್ ಟು ಆಪ್ಷನ್ ಇನ್ MS ವರ್ಡ್? ಫಾಂಟ್ ಅನ್ನೋದ್ರಲ್ಲಿ ಸಿಗುತ್ತೆ. ಅಂದರೆ ಏನು ಅವ್ರು ನೋಟಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ವಿಂಡೋಸ್ ಎಲ್ಲ ನೀಟಾಗಿ ಗೊತ್ತಿದೆಯಾ, ಅಂದರೆ ಆ ಮಿಮಿಕ್ ಇದೆಯಲ್ಲ, ಆ ಮಿಮಿಕ್ ಎಲ್ಲ ನೀಟಾಗಿ ಗೊತ್ತಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದಾರೆ. ವಿಚ್ ಈಸ್ ನಾಟ್ ಅಟ್ ಆಲ್ ನೆಸರಿ. ಚೆಕ್ ಮಾಡೋ ಆಗಿದ್ರೆ ನೀವು ಹೆಂಗೆ ವರ್ಕ್ ಮಾಡ್ತೀರಾ ಅದ್ರ ಬಗ್ಗೆ ಕೇಳಬೇಕು. ಯಾರು ಬೇಕಾದರೆ ಇದನ್ನು ಹೇಳ್ತಾರೆ. ನಾನೇನೋ ಒಂದು ವರ್ಡ್ನ, ಒಂದು ಸ್ವಲ್ಪ ಟೆಕ್ಸ್ಟ್ನ ನಾನು ಟೈಪ್ ಮಾಡಿರ್ತೀನಿ. ಇಫ್ ಐ ವಾಂಟ್ ಟು ಆ್ಯಡ್ ಸೂಪರ್ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ನಾನೇನಾದರೂ ಆಲ್ಟ್ರ್ ಮಾಡಬೇಕು, ಇಟಾಲಿಕ್ ಮಾಡಬೇಕು, ಬೋಲ್ಡ್ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು, ಈ ಥರ ಎಲ್ಲ ಆಪ್ಷನ್ಸ್ ನಾನು ನೋಡಿಕೊಂಡೇ ಹೇಳ್ಬೋದು. ನೋ ನೀಡ್ ಟು ರಿಮೆಂಬರ್ ಫಾಂಟಲ್ಲಿ ಬರುತ್ತಾ, ಪ್ಯಾರಾಗ್ರಾಫಲ್ಲಿ ಬರುತ್ತಾ, ಕ್ಲಿಪ್ ಬೋರ್ಡಲ್ಲಿ ಬರುತ್ತಾ, ಸ್ಟೈಲಲ್ಲಿ ಬರುತ್ತಾ, ನಾಟ್ ಅಟ್ ಆಲ್ ರಿಕ್ವೈರ್ಡ್. ದಟ್ ಮೀನ್ಸ್ ವಾಟ್? ನಾಟ್ ಅ ಗುಡ್ ಕ್ವಾಲಿಟಿ ಕ್ವೆಶನ್. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಾಟ್ ಆರ್ ದ ಟೂ ಮೇನ್ ಪಾರ್ಟ್ಸ್ ಅವೈಲಬಲ್ ಇನ್ HTML language? In the case of HTML language, head and body are the two parts. Head and body are the two parts. Option C is going to follow. BIT stands for ಏನು? ಬೈನರಿ ಡಿಜಿಟ್. ಆಪ್ಷನ್ ಡಿ. ಎಷ್ಟೊಂದು ಜನ ಬೈನರಿ ನಂಬರ್ ಅಂತಲೂ ಹೇಳ್ತೀರಾ, ಬೈನರಿ ಇನ್ಫಾರ್ಮೇಷನ್ ಯೂನಿಟ್ ಅಂತಲೂ ಹೇಳ್ಬಿಡ್ತೀರಾ, ವಿಚ್ ಈಸ್ ರಾಂಗ್. 70th ಕ್ವೆಶನ್ ನೋಡಿ, ಒಂದು ಸತಿ ನೋಡಿ, ನಿಮ್ಗೇನಾದರೂ ಸಾಲ್ವ್ ಮಾಡೋಕ್ಕೆ ಏನಾದ್ರು ಗೊತ್ತಾದರೆ ಸಾಲ್ವ್ ಮಾಡಿ, ಆರ್ ಎಲ್ಸ್ ಡೋಂಟ್ ವರಿ. In the next video, I'm going to solve it. The Veda that deals with medicine. ಯಾವ ವೇದ ಡೀಲ್ ಮಾಡುತ್ತೆ? ಋಗ್ವೇದ, ಯಜುರ್ವೇದ, ಸಾಮವೇದ ಆ್ಯಂಡ್ ಅಥರ್ವಣ ವೇದ. ಆನ್ಸರ್ ಏನು? ಅಥರ್ವ ವೇದ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 72nd ಕ್ವೆಶನ್ ನೋಡಿ, ಇಟ್ ಈಸ್ ಸಿಮಿಲರ್ ಟು SC ನಲ್ಲೂ ಕೇಳಿದರು. ಇನ್ ದ ಕೇಸ್ ಆಫ್ ಸ್ಟೇಷನ್ ಕಂಟ್ರೋಲರ್, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದರೆ, ಇದರಲ್ಲಿ ಫಸ್ಟ್ ಪ್ರೆಸಿಡೆಂಟ್ ಅಂತ ಕೇಳಿದರೆ, ನಾಟ್ ಅ ಗುಡ್ ಕ್ವಾಲಿಟಿ ಕ್ವೆಶನ್. ಸೆಕೆಂಡ್ ಪ್ರೆಸಿಡೆಂಟ್ ಅಂತ ಕೇಳಿ, ಥರ್ಡ್ ಪ್ರೆಸಿಡೆಂಟ್ ಅಂತ ಕೇಳಿ, 10th ಪ್ರೆಸಿಡೆಂಟ್ ಅಂತ ಕೇಳಿ, ಅಟ್ ದಟ್ ಟೈಮ್ ಇಟ್ ವುಡ್ ಹ್ಯಾವ್ ಮೀನ್ ಅ ಗುಡ್ ಕ್ವಾಲಿಟಿ ಕ್ವೆಶನ್. ಫಸ್ಟ್ ಪ್ರೆಸಿಡೆಂಟ್, ಫಸ್ಟ್ನ ಎಲ್ಲರೂ ಜ್ಞಾಪಕದಲ್ಲಿ ಇಟ್ಕೊತಾರೆ. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಶಂಕರ್ ದಯಾಳ್ ಶರ್ಮಾ ಅಲ್ಲ, KR ನಾರಾಯಣ್ ಅಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್ ಅಲ್ಲ. ಸರ್ವಪಲ್ಲಿ ರಾಧಾಕೃಷ್ಣನ್ ವೈಸ್ ಪ್ರೆಸಿಡೆಂಟ್ ಅಂತ ತಗೊಳ್ಳಿ. ಸೆಕೆಂಡ್ ಅಂತ ತಗೊಂಡ್ರೆ ಇಟ್ ಈಸ್ ಕರೆಕ್ಟ್, ರೈಟ್. 73rd ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಡಿಪೆಂಡ್ಸ್ ಫಾರ್ ಫಂಡ್ಸ್ ಮೇನ್ಲಿ ಆನ್. ಯಾವುದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ? ಇಟ್ ಈಸ್ ಡಿಪೆಂಡಿಂಗ್ ಆನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಗೌರ್ಮೆಂಟ್ ಫೈನಾನ್ಸಸ್. ಸೊ ಫಿನಾನ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ, ಫೈನಾನ್ಷಿಯಲ್ ಸ್ಟ್ರಕ್ಚರ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. 74th ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಅರ್ತ್ ಈಸ್ ಡ್ಯೂ ಟು gravitational pull of earth. It is due to gravitational pull of earth. Option ಯಾವುದು? ಆಪ್ಷನ್ ಎ is going to follow. 75th ಕ್ವೆಶನ್ ನೋಡಿ, ಅವಾರ್ಡ್ಸ್ ಮೇಲೇ ಕೇಳಿದ್ದಾರೆ. ಇನ್ SC ಆಲ್ಸೋ ದೇ ಹ್ಯಾವ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ಅವಾರ್ಡ್ಸ್ ಆ್ಯಂಡ್ ಈವನ್ ಇನ್ ಫಾರ್ ಮೇಂಟೆನೆನ್ಸ್ನೂ ಕೇಳಿದ್ದಾರೆ. ದಿ ಪರ್ಸನ್ ಫ್ರಮ್ ಕರ್ನಾಟಕ ಹೂ ರಿಸೀವ್ಡ್ ಪದ್ಮಶ್ರೀ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕ್ಯಾಟಗರಿ ಇನ್ ದ ಇಯರ್ 2023 ಯಾರಿಗೆ ಸಿಕ್ತು ಅಂತ ಹೇಳಿದ್ರೆ, ಇಟ್ ಈಸ್ ನನ್ ಅದರ್ ದೆನ್ ಕಾದರ್ವಲ್ಲಿ ದುಡೇಕಲ. ಇಟ್ ಈಸ್ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಉಚ್ಚಾರಣೆದಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. 76th ಕ್ವೆಶನ್ ನೋಡಿ, ಈ ಕ್ವೆಶನ್ ನೀವೇನಾದ್ರು ತಪ್ಪು ಮಾಡಿದ್ರೆ ಯು ಆರ್ ನಾಟ್ ಫಿಟ್ ಟು ಬಿ ಅನ್ ಇಂಜಿನಿಯರ್. ನ್ಯಾಷನಲ್ ಇಂಜಿನಿಯರ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ September 15th ಎವ್ರಿ ಇಯರ್ ಟು ಪೇ ಟ್ರಿಬ್ಯೂಟ್ ಟು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಎಷ್ಟೊಂದು ಜನಕ್ಕೆ ಇದು ಉಚ್ಚಾರಣೆನೂ ಬರೋದಿಲ್ಲ. ನೋಡಿ ಸರ್, ನಾವು ITI ಪಾಸ್ ಮಾಡಿದ್ರಿ, ವಿ ಆರ್ ನಾಟ್ ಇಂಜಿನಿಯರ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಇಂಪರ್ಮಿಯಬಲ್, ಪರ್ಮಿಯಬಲ್, ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಸೆಮಿ ಪರ್ಮಿಯಬಲ್ ಅಂತ ಕೇಳಿದ್ದಾರೆ. ಬಾಡಿ ಈಸ್ ವಾರ್ಮ್ ಡ್ಯೂ ಟು. ಈ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಏನು? ಸೆಲ್ ಮೆಂಬ್ರೇನ್ ಅಂತ ಅರ್ಥ. ಇನ್ನೊಂದು ಹೆಸರು ನೋಡಿ, ಸೆಲ್ ಮೆಂಬ್ರೇನ್ ಅಂತ ಅರ್ಥ. ಬಾಡಿ ಬೆಚ್ಚಗಿರೋಕ್ಕೆ ಕಾರಣ ಏನು? ಸ್ವೆಟ್ ಗ್ಲ್ಯಾಂಡ್ಸಾ, ಕನೆಕ್ಟಿವ್ ಟಿಶ್ಯೂನ, ಅಡಿಪೋಸ್ ಟಿಶ್ಯೂನ, ಹೇರ್? ಒಂದು ಇಂಟು ಕೊಡ್ತೀನಿ ನೋಡಿ, ಸಾಲ್ವ್ ಮಾಡಿ, ಲೆಟ್ಸಿ. ನೋಡಿ, ಒಂದು ಸ್ವಲ್ಪ ಪ್ರಾಣಿಗಳಿಗೆ ಎಷ್ಟೇ ಥಂಡಿ ಇದ್ರೂ ಓಕೆ, ಥಂಡಿ ತಟ್ಟೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ
ಲಾಂಗ್ ಏರ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಹೇರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಏರ್ಸ್ ಕಡಿಮೆ ಏನಾದರೂ ಇದ್ದರೆ ಅಥವಾ ಕೂದಲು ಏನಾದರೂ ಕಡಿಮೆ ಏನಾದರೂ ಇದ್ದರೆ ಅವಾಗ ಅದು ಥಂಡಿ ಅನ್ನೋದು ಜಾಸ್ತಿ ಆಗುತ್ತೆ. ದ ಫ್ಲೋಯಮ್ ಇನ್ ದ ಪ್ಲಾಂಟ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬೈಡೈರೆಕ್ಷನಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಬೈಡೈರೆಕ್ಷನಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಅದೇ ಝೈಲಮ್ ಅಂತ ಏನಾದ್ರು ತೊಗೊಂಡ್ರೆ ಇಟ್ ಈಸ್ ಯೂನಿಡೈರೆಕ್ಷನಲ್ ಟ್ರಾನ್ಸ್ಫರ್ ಆಫ್ ವಾಟರ್. ಇಟ್ ಈಸ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ವಾಟರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 80th ಕ್ವೆಶನ್ ನೋಡಿ. ಇನ್ ದ ಫಿಗರ್ ಶೋನ್ ಬಿಲೋ AD ಈಸ್ ದ ಡಯಾಮೀಟರ್ ಆಫ್ ದ ಸರ್ಕಲ್. ದೆನ್ ವಾಟ್ ಈಸ್ ದ ಆ್ಯಂಗಲ್ ಆಫ್ CBD? ಈ ಆ್ಯಂಗಲ್ ಕೇಳ್ತಾರೆ. ವಾಟ್ ಈಸ್ ದಿಸ್ ಆ್ಯಂಗಲ್ ಅಂತ ಕೇಳ್ತಾರೆ. 45 ಡಿಗ್ರಿ, 50 ಡಿಗ್ರಿ, 55 ಡಿಗ್ರಿ, 60 ಡಿಗ್ರಿ. ಹೆಂಗೆ ಸಾಲ್ವ್ ಮಾಡ್ತೀರಾ ನೋಡೋಣ. ಲೆಟ್ಸ್ ಸಿ. ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್. ಹೌ ಯು ಗೋಯಿಂಗ್ ಟು ಸಾಲ್ವ್ ದಿಸ್? ನೋಡಿ, ಈ ಥರ ಕ್ವಶನ್ಸ್ ಹಿಂಗೆ ಕೊಟ್ಟಿರ್ತಾರಲ್ಲ, ದಿಸ್ ಈಸ್ ಡಯಾಮೀಟರ್. ಅವ್ರೇನು ತೊಗೊಂಡಿದ್ದಾರೆ? ದಿಸ್ ಲೆಂತ್ ದೇ ಹವ್ ಅಷ್ಟೆ. ನಾನು ಈ ಥರ ಬರ್ಕೊಳೋ ಬದಲು ಹಿಂಗೂ ಬರಿಬೋದು. ಆ್ಯಂಗಲ್ ಚೇಂಜ್ ಆಗುತ್ತೆ ತಾನೆ. ಬಟ್ ದಿಸ್ ಆ್ಯಂಗಲ್ ದೇ ಹವ್ ಮೆನ್ಷನ್ಡ್. ಮಲ್ಟಿಪಲ್ ವೇಸ್ ಇರೋದಿಲ್ಲ. ಎಸ್ಪೆಷಲಿ SC ಕ್ವಶನ್ನಲ್ಲಿ ಈ ಥರ ಮಲ್ಟಿಪಲ್ ವೇಸನ್ನು ನಾವು ತೊಗೋಬೋದಾಯಿತು. ಅಲ್ಲಿ ಏನು ಕೊಟ್ಟಿದ್ರು? ದಿಸ್ ಆ್ಯಂಗಲ್ ದೇ ಹವ್ ಗಿವನ್, ದಟ್ ಈಸ್ 60 ಡಿಗ್ರಿ. ನಾನು ಈ ರೀತಿ ಆದರೂ ತೊಗೋಬೋದು. ಹಿಂಗೆ ಬರೆದ್ಬಿಟ್ಟು ಈ ಥರ ಆದರೂ ಬರಿಬೋದು. ದಿಸ್ ಈಸ್ ಆಲ್ಸೋ 60 ಡಿಗ್ರಿ. ಈ ರೀತಿ ದಿಸ್ ಈಸ್ ಆಲ್ಸೋ 60 ಡಿಗ್ರಿ. ರೈಟ್? ಸೊ ಈ ಥರ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡೋದು? ಲೆಟ್ಸ್ ಸಿ. ಇನ್ ದ ಫಿಗರ್ ದಟ್ ಈಸ್ AD ಈಸ್ ದ ಡಯಾಮೀಟರ್. ದೆನ್ ಆ್ಯಂಗಲ್ CBD ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಆ್ಯಂಗಲ್ CBD? ವಾಟ್ ಈಸ್ ದಿಸ್ ಆ್ಯಂಗಲ್ ದಟ್ ಈಸ್ CBD? ಲೆಟ್ಸ್ ಸಿ. Comment your answers in the comment section. How many electrons are there in the valence shell of copper atom? Cu2+ ಅಂತ ಇರುತ್ತೆ. 2 ಅಂತ ತಗೊಳ್ಳಿ. ಆಪ್ಷನ್ ಬಿ NaCl. Na ಪ್ಲಸ್ಸು Cl ಮೈನಸ್ಸು 1 ಇರುತ್ತೆ. ಸೊ ಇದ್ರ ಪ್ರಕಾರ ಹೇಳೋದು. ಮ್ಯಾಂಗನೀಸ್ಗೆ ಮೆಗ್ನೀಷಿಯಮ್ಸ್ಗೆ ಏನು ಬರುತ್ತೆ ಗೊತ್ತಿರಬೇಕು. ವಾಟ್ ಈಸ್ ದ ಯೂನಿಟ್ ಫಾರ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ? ಏನು? ಕೂಲಂಬ್ ಇಸ್ ದ ಯೂನಿಟ್. ಕಂಡಕ್ಟನ್ಸ್ಗೇನು ಮೋ. ವಿಚ್ ಈಸ್ ದ ಫಿಸಿಕಲ್ ಹಜಾರ್ಡ್? ನೋಡಿ, 83rd ಕ್ವೆಶನ್ ನೋಡಿ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಫೈರ್ ಆ್ಯಂಡ್ ಸೇಫ್ಟಿ ಮೇಲೆ ಕ್ವೆಶನ್ ಕೇಳಿದ್ದಾರೆ. ವಿಚ್ ಈಸ್ ದ ಫಿಸಿಕಲ್ ಹಜಾರ್ಡ್? ಎಕ್ಸ್ಪ್ಲೋಸಿವ್ ಈಸ್ ಅ ಫಿಸಿಕಲ್ ಹಜಾರ್ಡ್. Flammable things are physical hazard. Corrosive is a physical hazard. The gases which are under pressure is also a physical hazard. Gases under pressure. Flammable oxidizers is a physical hazard. Option ಯಾವುದು? Option C is going to follow. Which electrical device is the coarse excess current protection? Cartridge fuses, rewirable fuses, miniature circuit breaker, MCB. ನಾವೇನಾದರೂ ಶಾಕ್ ಕೊಡ್ಸ್ಕೊಂಡೋಗಿ MCB ಟ್ರಿಪ್ ಆಗುತ್ತೆ. ಸಿಂಪಲ್ ಇದೊಂದು ಜ್ಞಾನ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ದೆನ್ ಎನಫ್. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸಸ್. ವಾಟ್ ಈಸ್ ದ ಯೂಸ್ ಆಫ್ ಬ್ರಿಟಾನಿಯಾ T joint? Extending the length of lines inside and outside wiring installation. Mechanical stress not required on conductor. Tapping the service connection from overhead lines. 86th question ನೋಡಿ, ಏನು ಕೊಟ್ಟಿದ್ದಾರೆ? Which type of resistors is used for arc quenching protection in the case of circuit breakers? ವ್ಯಾರಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ, ಥರ್ಮಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ, ಸೆನ್ಸಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ಸ್ ದಟ್ ಈಸ್ LDR ಅಂತ ಕೊಟ್ಟಿದ್ದಾರೆ. 87th question ನೋಡಿ. Which electrical term is defined as the total opposition to the current in a AC parallel circuit? In the case of AC series circuit ಅನ್ನು ಇಂಪಿಡೆನ್ಸ್ ಅಂತ ಹೇಳ್ಬೋದು. ಇಂಪಿಡೆನ್ಸ್ಗೆ ಆಪೋಸಿಟ್ ಏನು? ಸಸೆಪ್ಟೆನ್ಸ್. ಸೊ ಐ ಕ್ಯಾನ್ ಗೋ ಫಾರ್ ಸಸೆಪ್ಟೆನ್ಸ್. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. In the case of series circuit it is impedance. In the case of series circuit it is impedance. In the case of parallel circuit, opposite of impedance is susceptance. Option D is going to follow. Very important. Onsati note ಕೊಳ್ಳಿ.
88 ಕ್ವಶನ್ ನೋಡಿ, ವಿಚ್ ಡಿವೈಸ್ ಕನ್ವರ್ಟ್ಸ್ ಸನ್ಲೈಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸನ್ಲೈಟ್ ಇದೆ, ಎಲೆಕ್ಟ್ರಿಕಲ್ ಎನರ್ಜಿಗೆ ಏನು ಬೇಕೋ ಸೋಲಾರ್ ಸೆಲ್ ಅಥವಾ ಫೋಟೋ ವೋಲ್ಟಾಯಿಕ್ ಸೆಲ್. ಆಪ್ಷನ್ ಏನು? ಆಪ್ಷನ್ ಎ ಇಸ್ ಗೋಯಿಂಗ್ ಟು ಫಾಲೋ. LED ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್. ಸೊ ಆಪ್ಷನ್ ಸಿ ಕ್ಯಾನ್ ಬಿ ಎಲಿಮಿನೇಟೆಡ್ so easily. ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ಸ್ ತಪ್ಪು. ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ಸ್ ತಪ್ಪು. ಸೊ ಬೇಸ್ಡ್ ಆನ್ ದ ಇಂಟೆನ್ಸಿಟಿ ಆಫ್ ಲೈಟ್, ಎಲೆಕ್ಟ್ರಿಸಿಟಿ ಅಥವಾ ರೆಸಿಸ್ಟೆನ್ಸ್ ಅನ್ನೋದು ವೇರಿ ಆಗುತ್ತೆ. ಬಟ್ ನಾಟ್ ವೋಲ್ಟೇಜ್ ಆರ್ ಕರೆಂಟ್. ಲೈಟ್ ಇಂಟೆನ್ಸಿಟಿ ಪ್ರಕಾರ ರೆಸಿಸ್ಟೆನ್ಸ್ ಅನ್ನೋದು ವೇರಿ ಆಗ್ತಾ ಇದೆ. ಲಿಕ್ವಿಡ್ ಕ್ರಿಸ್ಟಲ್ ಡಯೋಡ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. What is the purpose of tin coating on fuse or copper fuse wire? Withstand high temperature, increase the fusing factor, prevent oxidation of copper wire, increase the mechanical strength. It is prevent oxidation of copper wire. Option C is going to follow. 90th question nodi. What is the Megger reading in the case of dead short wire installation? Short andre nodi idra prakara 0 megaohms. Option A is going to follow. What is the working principle of filament lamp? S to 2000 degrees centigrade. Option A no, option C is going to follow. Filament lamp alli nav ಏನು ಯೂಸ್ ಮಾಡ್ತೀರಿ? ಟಂಗ್ಸ್ಟನ್ ಯೂಸ್ ಮಾಡ್ತೀರಿ. ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಪ್ರಾಪರ್ಟಿ ಏನು? ಹೈ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 92nd ಕ್ವೆಶನ್ ನೋಡಿ, ಹೌ ಈಸ್ ದ ಕ್ರೀಪಿಂಗ್ ಎರರ್ ಕಂಟ್ರೋಲ್ಡ್ ಇನ್ ದ ಎನರ್ಜಿ ಮೀಟರ್? ಬೈ ರೆಡ್ಯೂಸಿಂಗ್ ದ ರೇಟೆಡ್ ವೋಲ್ಟೇಜ್, ಬೈ ಇನ್ಕ್ರೀಸಿಂಗ್ ದ ಇಂಡಕ್ಟಿವ್ ಲೋಡ್, ಬೈ ಅಡ್ಜಸ್ಟಿಂಗ್ ದ ಬ್ರೇಕ್ ಮ್ಯಾಗ್ನೆಟ್ ಪೊಸಿಷನ್, ಬೈ ಡ್ರಿಲ್ಲಿಂಗ್ 2 holes diametrically opposite to the disc. Opposite on the disc. Option D is going to follow. That is by drilling 2 holes diametrically opposite on the disc. ಫುಡ್ ಮಿಕ್ಸರ್ ನಮ್ಮ ಮನೇಲಿರೋ ಮಿಕ್ಸಿನಲ್ಲಿ ಯಾವ ಥರ ಮೋಟರ್ ಯೂಸ್ ಮಾಡ್ತೀರಿ? ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಯೂನಿವರ್ಸಲ್ ಮೋಟರ್. ಸ್ಪ್ಲಿಟ್ ಫೇಸ್ ಮೋಟರ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಶೇಡೆಡ್ ಪೋಲ್ ಯೂಸ್ ಮಾಡೋಕ್ಕಾಗೋದಿಲ್ಲ, ರಿಪಲ್ಸಿವ್ ಮೋಟರ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ಸ್ ನೋಡ್ಬಿಟ್ಟೆ ನೀವು ಎಲಿಮಿನೇಟ್ ಮಾಡ್ಬೋದು. ವಿಚ್ ಟೈಪ್ ಆಫ್ ಮಟೀರಿಯಲ್ ಈಸ್ ಯೂಸ್ ಟು ಮೇಕ್ ದ ಕೋರ್ ಆಫ್ ಪವರ್ ಟ್ರಾನ್ಸ್ಫಾರ್ಮರ್? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇಟ್ ಈಸ್ ಸಾಫ್ಟ್ ಐರನ್. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 95th ಕ್ವೆಶನ್ ನೋಡಿ, ಏನು ಕೇಳಿದ್ದಾರೆ? ವಾಟ್ ಈಸ್ ದ ಪರ್ಪಸ್ ಆಫ್ ಫೀಲ್ಡ್ ಕಾಯಿಲ್ಸ್ ಇನ್ ದ ಕೇಸ್ ಆಫ್ DC ಜನರೇಟರ್? ಟು ಮ್ಯಾಗ್ನೆಟೈಸ್ ದ ಪೋಲ್ಸ್ ಟು ಪ್ರೊಡ್ಯೂಸ್ ಕಾಯಿಲ್ ಫ್ಲಕ್ಸ್. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಟೈಪ್ ಆಫ್ DC ಮೋಟರ್ ಈಸ್ ಯೂಸ್ಡ್ ಇನ್ ಎಲಿವೇಟರ್ಸ್? ನೋಡಿ, ಈ ಥರ ಕ್ವಶನ್ಸ್ನ ಜಾಸ್ತಿ ಸತಿ ಕೇಳಿದ್ದಾರೆ. ಎಲಿವೇಟರ್ಸ್ ಏನಕ್ಕೆ ಯೂಸ್ ಮಾಡ್ತೀರಿ? ಇನ್ಕ್ಲೈನ್ ಮೋಷನ್. ಲಿಫ್ಟ್ಸ್ ಏನು? ವರ್ಟಿಕಲ್ ಮೋಷನ್. ಎಲಿವೇಟರ್ ಈಸ್ ವಾಟ್? ಇನ್ಕ್ಲೈನ್ ಮೋಷನ್. ಇನ್ BMRCL, ಎಸ್ಪೆಷಲಿ ಇನ್ ಮೆಟ್ರೋ ಸ್ಟೇಷನ್ಸ್, ಇಟ್ ಈಸ್ 0.5 meter/second. ಈ ಸ್ಪೀಡಲ್ಲಿ ರನ್ ಆಗುತ್ತೆ. ಅದೇ ನಾನೇನಾದರೂ ಲಿಫ್ಟ್ಸ್ ಅಂತ ಏನಾದರೂ ತೊಗೊಂಡ್ರೆ ಇಟ್ ಈಸ್ ಆಪ್ರೇಟಿಂಗ್ ಅಟ್ ಸ್ಪೀಡ್ ಎಷ್ಟು ಬರುತ್ತೆ? 1 meter/second. 1 meter/second. ಸೊ ಎಸ್ಕಲೇಟರ್ ಈಸ್ ವಾಟ್? 0.5 meter/second. ಎಲಿವೇಟರನ್ನು ತಗೊಳ್ಳಿ, ಲಿಫ್ಟನ್ನು ತಗೊಳ್ಳಿ, ಒಂದೇ. ಎಲಿವೇಟರ್ ಆರ್ ಲಿಫ್ಟ್ ಸೇಮ್ ಥಿಂಗ್. ಇಟ್ ಈಸ್ 1 meter/second. ಇದರಲ್ಲಿ ಕೌಂಟರ್ ವೆಯ್ಟ್ಸ್ ಅನ್ನೋದನ್ನು ಯೂಸ್ ಮಾಡ್ತೀರಿ. ಇದರಲ್ಲಿ ಏನಿರುತ್ತೆ? ಸ್ಟೇರ್ ಕೇಸ್ ಥರ ಸ್ಟೆಪ್ಸ್ ಇರುತ್ತೆ. ಕರೆಕ್ಟಾ? ವಾಟ್ ಟೈಪ್ ಆಫ್ DC motors we are going to use? DC series motor we are going to use, or DC shunt motor we are going to use, DC differential compound motors we are going to use, or DC cumulative compound motors we are going to use. We are going to make use of DC cumulative compound motors. Option ಯಾವುದು? Option D is going to follow. Escalators are used for incline movement. Elevator or lift is used for vertical movement. Counter weights ಇರುತ್ತೆ, ಇಲ್ಲಿ ಸ್ಟೆಪ್ಸ್ ಅನ್ನೋದು ಇರುತ್ತೆ. Option D is going to follow. 97th question ನೋಡಿ, ಸಿಂಪಲ್ ಕ್ವಶನ್. ಫಾರ್ ಸೆಕ್ಷನ್ ಇಂಜಿನಿಯರ್ ಇನ್ 2019 ಇದ್ರ ಮೇಲೆ 3-4 ಕ್ವಶನ್ ಕೇಳಿದ್ದಾರೆ. ಸಿಂಕ್ರೋನಸ್ ಸ್ಪೀಡ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ. 5th ಹಾರ್ಮೋನಿಕ್ಕು ಮತ್ತು 7th ಹಾರ್ಮೋನಿಕ್ ಮೇಲೆ ಕೇಳಿದ್ದಾರೆ. 7th ಹಾರ್ಮೋನಿಕ್ದು ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಸಿಂಕ್ರೋನಸ್ ಸ್ಪೀಡ್ ಆಫ್ ಅನ್ AC 3-phase ಇಂಡಕ್ಷನ್ ಮೋಟರ್?
synchronous speed that is given by ns, which is equals to 120 into f divided by p, where f is the frequency, p is the number of poles. Option ಯಾವುದು? Option A is going to follow. 98 question ನೋಡಿ, which method is adopted to start the single phase induction motor? Split phase method, varying supply voltage method, reversal of input supply terminals, reversal of running coil connection ಅಂತ ಕೇಳಿದ್ರೆ it is what? Split phase method. Option ಯಾವುದು? Option A is going to follow. Which formula is used to calculate electromotive force or phase in an ideal alternator? In the case of ideal alternator, it is E equals to 4.44 QFT ಅಥವಾ E is given by 4.44 into Kc times of Kd into F times of 5 times of T. ಯಾವುದಾದ್ರೂ ನಾನು ಇಟ್ಕೊಳ್ಳಿ, that is up to you. But remembrance of the formula is a must. Last question ಏನು ಕೇಳಿದರೆ, why do power and control wirings run in separate raceways? To reduce heat, to reduce the radio interference, to reduce the insulation resistance, to increase the insulation resistance. Fourth option ಏನು? To increase the current carrying capacity. It is for what? To reduce the radio interference. ಆಪ್ಷನ್ ಯಾವುದು? ಆಪ್ಷನ್ ಬಿ is going to follow. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 100ವರೆಗೂ ಡಿಸ್ಕಸ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ವರ್ ಫ್ರಮ್ ವಿಚ್ ಟು ಟಾಪಿಕ್ಸ್? ಮೆಕ್ಯಾನಿಕಲಿಂದ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಮತ್ತು ಎಲೆಕ್ಟ್ರಿಕಲ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರಾ? ಇಲ್ಲ. ಆಪ್ಟಿಟ್ಯೂಡ್ ಮೇಲೆ ಗುಡ್ ಕ್ವಾಲಿಟಿ ಕ್ವಶನ್ಸ್ ಕೇಳಿದ್ದಾರಾ? 2ರಿಂದ 3 ಅಷ್ಟೇ ಕೇಳಿರೋದು, ಮಿಕ್ಕಿದೆಲ್ಲ ನಾನ್ಸೆನ್ಸ್ ಥಿಂಗ್ಸ್. ನಂಬರ್ ಆಫ್ ಕ್ವಶನ್ಸ್ ಇಟ್ ಸೆಲ್ಫ್ ಈಸ್ ಲೆಸ್ ಇನ್ ನಂಬರ್. ಆ್ಯಂಡ್ ದೆನ್ GK ಕ್ವಶನ್ಸ್. ಓಕೆ, ಓವರಾಲ್ ನಾನು ಏನಾದರೂ ಹೇಳಿದ್ರೆ, ದಿಸ್ ಪೇಪರ್ ವಾಸ್ ಈಸಿ ಫಾರ್ ಮೆಕ್ಯಾನಿಕಲ್ ಫೆಲ್ಲೋಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಫೆಲ್ಲೋಸ್. ಸಪೋಸ್ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ರೆ ಹೊಡ್ತಾ ಅಂತೂ ಖಂಡಿತ ಬೀಳುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಎಕ್ಸಾಮ್ನಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡಿದ್ದೀರಾ ಅಂತ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಹೋಪ್ ಸೊ ಯುವರ್ ನೇಮ್ ವಿಲ್ ಬಿ ಇನ್ ದ ಲಿಸ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಲಿಸನಿಂಗ್ ಟು ದ ಪೇಪರ್ ಅನಾಲಿಸಿಸ್ ವಿಡಿಯೋ. ಈ ಪೇಪರ್ ಅನಾಲಿಸಿಸ್ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.